ಇನ್ನೊಂದು SSLC ಎಕ್ಸಾಮು. ನಾನು ದಿವಸ ರಾತ್ರಿ 11 ಗಂಟೆ ತನಕ ಓದಲೇಬೇಕು ಅಂತ ರೂಲ್ಸ್ ಇತ್ತು. ಟ್ರಂಕು ಅದ್ರ ಮೇಲೆ ಪುಸ್ತಕ ಇಟ್ಕೊಂಡು ಓದೋರ ಥರ ಮಲ್ಕೊಂಡ್ಬಿಡ್ತಿದ್ದೆ ನಾನು. ಕಾಲ್ಗೆ ಕೊಡೆನಲ್ಲಿ ಕೆರೆದವ್ರೆ, ಪಾದರಕ್ಷೆ ಕಂಡುಬಿಡ್ತು. ಈಗ ನೋಡ್ತೀನಿ 6 ಅಡಿ ನಿಂತುಬಿಟ್ಟಿದ್ದಾರೆ. ಅಯ್ಯೋ ದವಾಯ್ತು ಉಬ್ದಿ ಗುರುಗಳೇ ತಪ್ಪಾಯಿತು ಅಂತ ಕಾಲು ಹಿಡ್ಕೊಂಬಿಟ್ಟೆ. ಸರಿ ಏನು ಮಾಡ್ತಿದ್ದೇನೆ, ಅಲ್ಲೂ ನಿಜ ಹೇಳ್ಬೋದಾಯ್ತಾನೆ, ಓದ್ಕೋತಿದ್ದೆ ಬುದ್ಧಿ ಅಂದರೆ. ಅವರೇ ನೋಡವ್ರೆ ಕಣ್ಣಿಂದ. ಗೊತ್ತಿಲ್ಲ ಏನು ಓದ್ತಿದ್ದೆ, ನನಗೆ ಗೊತ್ತಿತ್ತು. ತಾಂಬೈಲಿ ಅಂದರು, ಇದೇನು ಅಂತ ಗೊತ್ತಾ? ಹಾಂ ಗೊತ್ತು ಅಂದು ತಲೆ ಕೆರ್ಕೊತೀನಿ, ಹೆಸರು ಬರ್ತಾಯಿಲ್ಲ. ನನ್ನ ಎದುರುಗಡೆ ನಾನು ಚಡ್ಡಿ ಒಣಗಾಕಿದ್ದೆ. ಅಲ್ಲಿ ಪೈಥಾಗರಸ್ ತಿರುಮ್ದು ಪಿಕ್ಚರ್ ಹಂಗೆ ಇತ್ತು. ಅದಕ್ಕೆ ನಾನು ಚಡ್ಡಿ ಪ್ರೇಮಿಯ ಗುರುಗಳೇ ಅಂದೆ. ಸಿಟ್ಟು ಗಿಟ್ಟು ಎಲ್ಲ ಕನ್ಫ್ಯೂಷನ್ ಆಗ್ಬಿಟ್ರು ಅವರು. ಏನು ನಗಬೇಕಾ? ಯಾರು ಹೇಳ್ಕೊಟ್ಟಿದ್ದಿದ್ಗೆ ಅಂತಾದ್ರೆ ಎಲ್ಲ ಬುದ್ಧಿ ಬರಲಿಲ್ಲ ಪದ. ಅದು ನೋಡಿ ಆ ಚಡ್ಡಿ ಥರನೇ ಇತ್ತು. ಅದಕ್ಕೆ ಹೇಳಿದೆ, ಬೈದ್ರು ಅದೇನೋ ಆಯಿತು ಕಿವಿಟ್ಟು ಸುಮ್ಮನೆ ಆಗ್ಬಿಟ್ರಾ. ಬೆಳಗ್ಗೆ ಪ್ರಾರ್ಥನೆಗೆ ಕರೆಸಿದ್ದಾರೆ, ಒಂದು 4,000 ಜನ ಕೂತಿದ್ದೀವಿ. ಹೇಳಪ್ಪ ನೀನೇನು ಓದ್ತಿದ್ದೆ ರಾತ್ರಿ? ಅಲ್ಲಿ ಬರ್ತಾಯಿದ್ದೆ ಯಾವಾಗ? ಅದೇ ಹೇಳೋಂಗಿಲ್ಲ. ಅದಕ್ಕೆ ನೀನೇನು ಹೇಳಿದೆ ಹೇಳಪ್ಪ ಅಂದರೆ ಚಡ್ಡಿ ಪ್ರೇಮಿಯ ಅಂತೇಳಿ. ನೋಡಪ್ಪ ಅದು ಚಡ್ಡಿ ಪ್ರೇಮಿಯ ಅಂತ ನಾಳೆ ಪರೀಕ್ಷೆ ಇವತ್ತು ಬರೀತಾನಂತೆ. ಆಮೇಲೆ ಅನೌನ್ಸ್ ಮಾಡ್ತಾರೆ ನೋಡಿ, ಅವನಿಗೆ ಆ ಧೈರ್ಯ ಇದೆಯಲ್ಲ, ಬಂಡತನ ಇದೆಯಲ್ಲ, ಏನೋ ಒಂದು ಉತ್ತರ ಕೊಟ್ಟು ಏನೋ ಒಂದು ಬದುಕಬೇಕು ಅಂತ ಒಂದು ಲೆಕ್ಕ ಹಾಕ್ಕೊಂಡಿದ್ದಾನಲ್ಲ, ಅದು ಜೀವನದಲ್ಲಿ ಬೇಕು. ಅದಕ್ಕೆ ನಾನು ಕೆಲಸಕ್ಕೆ ಕಳ್ಸೋದು ನಿಮ್ಮನ್ನು. ಇವನು ಎಕ್ಸಾಂಪಲ್. ಇಂಥವ್ರು ಎಲ್ಲಿ ಬೇಕಾದ್ರೂ ಬದುಕ್ತಾರೆ, ಬದುಕಕ್ಕೆ ಸಾಧ್ಯ ಇದೆ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.